ಸೊ ನನ್ನ ವೈಫ್ ತುಂಬಾ ಕಾಲ್ ಮಾಡ್ತಾ ಇದ್ದಾರೆ, ಅವಳಿಗೊಂದು ಕೋಚಿಂಗ್ ಮಾಡಬೇಕು. ಸೊಸೈಟಿಯಲ್ಲಿ ರಾಂಗ್ ಮೂವೀಸ್ ನೋಡೋದಾಗಿರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ರಾಕ್ಟ್ ಆಗೋದು, ಬಂದಾಗ ಒಂಥರ ಬರ್ತಾರೆ, ಹೋಗ್ಬೇಕಾದ್ರೆ ಒಂಥರ ಹೋಗ್ತಾರೆ. ಅಂಡ್ ಇನ್ ಕೇಸ್ ನೀವೇನಾದ್ರೂ ನಮ್ಮ ಪ್ರಾಪರ್ಟಿಗೆ ಬಂದಿಲ್ಲ, ಬರಬೇಕು ಅಂತ ಅನ್ಸಿದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ತುಂಬ ದಿನ ಆಯಿತು ನಿಮ್ಮೆಲ್ಲರ ಹತ್ರ ಮಾತಾಡಿ. ನಾವು ಸ್ವಲ್ಪ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಆಕ್ಯುಪೈಡ್ ಆಗಿಬಿಟ್ಟಿದ್ವಿ. ಆಮೇಲೆ ರಿಟ್ರೀಟು ಸ್ವಲ್ಪ ಒಳ್ಳೆ ಗೆಸ್ಟ್ ಬರ್ತಾ ಇದ್ದಾರೆ, ಅವ್ರನ್ನ ಹೋಸ್ಟಿಂಗ್ ಎಲ್ಲ ಮಾಡ್ಕೊಂಡು ಆಗಬೇಕಾದ್ರೆ ಸ್ವಲ್ಪ ನಮ್ಮ ಯೂಟ್ಯೂಬ್ ಸ್ವಲ್ಪ ಹಿಂಗೆ ಹೋಗ್ತಾ ಇದೆ. ಬಟ್ ಸ್ಟಿಲ್ ಇಲ್ಲಿ ಬಂದು ಒಂದು ಅಪ್ಡೇಟ್ ಮಾಡುವ ಅಂತ. ಅದೇನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನಾನಿವಾಗ ನೋಡ್ತಾ ಇರೋ ಪ್ರಕಾರ ಮಕ್ಕಳು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಂದು ಸಿಟಿಯಲ್ಲಿ ಇರಬೇಕಾದ್ರೆ ಅವರಿಗೆ ಎಲ್ಲ ಥರ ಒಂದು ಕಂಫರ್ಟ್ ಮತ್ತು ಕನ್ವೀನಿಯನ್ಸ್ ಸಿಕ್ಕಿ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಫ್ಯೂ ಕಿಡ್ಸ್ ಆರ್ ರಿಯಲಿ ಸ್ಟ್ರಗ್ಲಿಂಗು. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಎವರ್ಗ್ರೀನ್ ಕೌಂಟಿಯಲ್ಲಿ ಒಂದು 3 ಡೇಸು ಪ್ಯಾಕೇಜ್ ರೆಡಿ ಮಾಡಿದ್ದೀವಿ. ಆ ಪ್ಯಾಕೇಜಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲರೂ ಒಂದು ರೆಸಾರ್ಟಿಗೆ ಹೋಗ್ತಾರೆ. ದೇ ಎಂಜಾಯ್, ದೇ ಗೋ ಟು ಡಿಫ್ರೆಂಟ್ ಪ್ಲೇಸಸ್. ಅದು ಎಂಜಾಯ್ಮೆಂಟ್ ಫನ್ನಲ್ಲಿ ಮುಗ್ದೋಗುತ್ತೆ. ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಟೀಮ್ ಅವರೊಟ್ಟಿಗೆ ಸೇರಿಕೊಂಡು ಒಂದು ಮಗು ನಮ್ಮ ಎವರ್ಗ್ರೀನ್ ಕೌಂಟಿಗೆ ಎಂಟ್ರ್ ಆಗಿ ನಮ್ಮ ಕಂಪ್ಲೀಟ್ ಆ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅವರಲ್ಲೊಂದು 5 ಚೇಂಜಸ್ಸು ಆಗಲೇಬೇಕು ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಇನ್ಫಾರ್ಮ್ಡ್ ಮೈ ಟೀಮ್. ನಾವು ಅದರಿಂದ ವಾಟ್ ಎವರ್ ಹಾರ್ಡ್ ವರ್ಕ್ ವಿ ಆರ್ ಡೂಯಿಂಗ್ ಅಲ್ಲ, ದಟ್ ಈಸ್ ಗಿವಿಂಗ್ ಅಸ್ ರಿಸಲ್ಟ್. ಮಕ್ಕಳಿಗೆ ಏನೇನು 5 ವಿಚಾರ ಕಳಿಸ್ತೀನಿ ಅಂತ ಒಂದೊಂದಾಗಿ ಡಿಕೋಡ್ ಮಾಡ್ತೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫಸ್ಟ್ ಪಾಯಿಂಟ್ ಬಂದು ನೇಚರ್ ಕನೆಕ್ಷನ್ನು. ಈಗ ನಾನು ನೋಡ್ತಾ ಇರೋ ಪ್ರಕಾರ ಮಕ್ಕಳಿಗೆ ದೇ ನೋ ನೇಚರ್ ಇದೆ, ಆಲ್ ದಟ್ ಈಸ್ ಗುಡ್. ಬಟ್ ನಾವು ನೇಚರಿಂದ ಬಂದಿರೋರು ಇದೆಲ್ಲ ಮಕ್ಕಳಿಗೆ ಗೊತ್ತಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಆ ಕನೆಕ್ಷನ್ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಸೊ ಒಂದು ಮಗು ನಮ್ಮಲ್ಲಿ ಬಂದು ಹೋಗೋದ್ರೊಳಗಡೆ ದೇ ವಿಲ್ ಹ್ಯಾವ್ ಅ ಕನೆಕ್ಷನ್ ವಿತ್ ನೇಚರ್. ಅದನ್ನ ನಮ್ಮ ಗೈಡ್ಸ್ ಆಗಿರ್ಬೋದು, ಇಟ್ ವಿಲ್ ನಾಟ್ ಬಿ ಅ ಲೈಕ್ ಪ್ರಾಪರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಲೈಕ್ ಕಲೀರಿ ಅಂತಲ್ಲ. ಇಟ್ ಈಸ್ ಲರ್ನಿಂಗ್ ಹ್ಯಾಪನ್ಸ್ ವಿತ್ ಲಾಟ್ ಆಫ್ ಎನರ್ಜಿ. ಸೊ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಫನ್. ಆ ಫನ್ ಒಟ್ಟಿಗೆ ಅವರಿಗೆ ನಮಗೊಂದು ನೇಚರ್ ಕನೆಕ್ಷನ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್. ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಗು ಲೈಫಲ್ಲಿ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ರಿಯಲ್ ಲೈಫಿಗೆ ಬಂದಾಗ ಸ್ವಲ್ಪ ಒದ್ದಾಡ್ತಾ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಇರುವಂಥ ಅಡ್ವೆಂಚರ್ ಆ್ಯಕ್ಟಿವಿಟೀಸಲ್ಲಿ ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಅವರು ಆ ಒಂದು ಎನರ್ಜಿಯಲ್ಲಿ ಆ ಚಾಲೆಂಜನ್ನ ಯಾವ ಥರ ಫೇಸ್ ಮಾಡಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಕೊಡ್ತೀವಿ. ಹಾಗೆ ದೇ ವಿಲ್ ಹ್ಯಾವ್ ಅ ವೆರಿ ಕ್ಲಾರಿಟಿ. ನನಗೆ ಮಕ್ಕಳು ಹೇಳೋದು ಕೇಳಿದ್ದೀನಿ, ನನಗೆ ಆ್ಯಕ್ಚುಲಿ ತುಂಬ ಭಯ ಇತ್ತು ಇದರಲ್ಲಿ. ಬಟ್ ಇಲ್ಲಿ ಬಂದು ಕೆಲವು ಆ್ಯಕ್ಟಿವಿಟೀಸಲ್ಲಿ ನಿಮ್ಮ ಗೈಡ್ಸ್ ಎಲ್ಲ ನಮಗೆ ಮೋಟಿವೇಟ್ ಮಾಡೋದು, ಇದೆಲ್ಲ ಆದಮೇಲೆ ನನ್ನ ಮಗ ತುಂಬ ಧೈರ್ಯದಿಂದ ಆ್ಯಕ್ಟಿವಿಟೀಸ್ ಮಾಡಿದ್ರು. ಮಗಳು ಸಖತ್, ಈವನ್ ಇರೆಸ್ಪೆಕ್ಟಿವ್ ಆಫ್ ಏಜ್ ಗ್ರೂಪ್ ಎಲ್ಲರೂ ಈ ಒಂದು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ. ಸೊ ಸೆಕೆಂಡ್ ಥಿಂಗ್ ಇಸ್ ದೇ ವಿಲ್ ಬಿ ಏಬಲ್ ಟು ಫೇಸ್ ದ ಚಾಲೆಂಜಸ್. ಮೂರನೇದೇನು ಅಂತ ಹೇಳಿದ್ರೆ, ಒಂದು ಹೆಲ್ತ್ ಬಗ್ಗೆ ಅವೇರ್ನೆಸ್ಸು, ದಟ್ ಈಸ್ ಗುಡ್ ಹೆಲ್ತ್ ಅವೇರ್ನೆಸ್ ಅಂತ. ಮಕ್ಕಳಿಗೆ ನಾವು ಏನೇನೋ ಕಲ್ಸ್ಕೊಟ್ಟಿರ್ತೀವಿ, ಆದರೆ ಅವರ ಹೆಲ್ತ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ನ ನಾವು ಅವರಿಗೆ ಹೇಳ್ಕೊಟ್ಟಕ್ಕೆ ಸ್ವಲ್ಪ ಮೇ ಬಿ ಸೊಸೈಟಿಯಲ್ಲಿ ರಾಂಗ್ ಮೂವೀಸ್ ನೋಡೋದಾಗಿರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ರಾಕ್ಟ್ ಆಗೋದು, ಈ ಜಂಕ್, ಐ ಮೀನ್ ಸಮ್ವೇರ್ ದೇ ವಿಲ್ ಎಂಡ್ ಅಪ್ ಲೂಸಿಂಗ್ ದೇರ್ ಹೆಲ್ತ್. ಸೊ ಹೆಲ್ತ್ ಬಗ್ಗೆ ಒಂದು ಒಳ್ಳೆ ಅವೇರ್ನೆಸ್ ಕೂಡ ನಮ್ಮಲ್ಲಿ ಆಗುತ್ತೆ. ಯಾಕಂದರೆ ನಮ್ಮದು ಇಟ್ ಈಸ್ ಅ ಕಂಪ್ಲೀಟ್ಲಿ ಪ್ಲಾಂಟ್ ಬೇಸ್ಡ್ ಪ್ರಾಪರ್ಟಿ ಆಗಿರೋದ್ರಿಂದ ಕಿಡ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಫ್ರೂಟ್ ಏನು, ವೆಜಿಟೇಬಲ್ ಏನು, ನಮಗೆ ಸಿಗುವಂಥ ಫುಡ್ಡಿಗೆ ಯಾವ ಥರ ಒಂದು ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಹೆಲ್ತಿಗೆ ಅದು ಯಾವ ಥರ ಮ್ಯಾಟ್ರ್ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ರಿಂದ. ಸೊ ಥರ್ಡ್ ಪಾಯಿಂಟ್ ಬಂದು ಹೆಲ್ತ್ನ ಕವರ್ ಮಾಡ್ತೀವಿ. ನಾಲ್ಕನೇದೇನು ಅಂತ ಹೇಳಿದ್ರೆ, ಈಗ ನೇಚರ್ ಕನೆಕ್ಷನ್ ಆಗುತ್ತೆ ಫಸ್ಟ್ರಲ್ಲಿ, ಆದರೆ ನೇಚರ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳೋದು ಅದು ಡಿಫ್ರೆಂಟ್ ಸಬ್ಜೆಕ್ಟು. ಸೊ ಅದು ಕೂಡ ನಾವು ನಮ್ಮ ಒಂದು ಗೈಡ್ಸು ಅವ್ರನ್ನ ಒಂದು ನೇಚರಿಗೆ ಕನೆಕ್ಷನ್ ಒಟ್ಟಿಗೆ ನೇಚರ್ದು ಇಂಪಾರ್ಟೆನ್ಸ್ ಹೇಳ್ಕೊಡ್ತಾರೆ. ಗಿಡ ಯಾಕೆ ನಾವು ಉಳಿಸ್ಬೇಕು, ಪ್ಲಾಸ್ಟಿಕ್ ಯಾಕೆ ಬಿಸಾಕಬಾರ್ದು, ನಾವು ನೀರಿಗೆ ಯಾಕೆ ರೆಸ್ಪೆಕ್ಟು ಯಾವ ಥರದಲ್ಲಿ ಕೊಡಬೇಕು, ಆಮೇಲೆ ನಮ್ಮ ಇಕೋಸಿಸ್ಟಮಲ್ಲಿ ನಾವು ಆ ಒಂದು ಸ್ಪೈಡರ್ ಆಗಿರ್ಬೋದು, ಆ ಒಂದು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಅವರಿಗೆ ಕಂಪ್ಲೀಟಾಗಿ ಅದರದ್ದು ಇಂಪಾರ್ಟೆನ್ಸ್ ಹೇಳಿದಾಗ ಹೇಗೆ ಒಂದು ಎಕೋಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ಇದೆಲ್ಲ ಆಗಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ, ನಾನು ಏನೋ ಒಂದು ಕಲಿತಾ ಇದ್ದೀನಿ, ನಾನು ಏನೋ ಒಂದು ಲೈಕ್ ಲೈಫಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂತ. ಸೊ ದಿಸ್ ಈಸ್ ಸಮಥಿಂಗ್ ವೆರಿ ಪವರ್ಫುಲ್. ಆ್ಯಂಡ್ ಫಿಫ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದಿಸ್ ಈಸ್ ವೇರ್ ದ ಗೇಮ್ ಚೇಂಜಸ್. ದೇ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದೇರ್ ಲೈಫ್. ಫಿಫ್ತ್ ಪಾಯಿಂಟು ರೆಸ್ಪಾನ್ಸಿಬಿಲಿಟೀಸ್ ಯಾಕೆ ಅಂತ ಹೇಳಿದ್ರೆ, ಜನರಲಿ ಮಕ್ಕಳದೊಂದು ಹ್ಯಾಬಿಟ್ ಇರುತ್ತೆ, ದೇ ವಿಲ್ ಸೇ ದಟ್ ಬಿಕಾಸ್ ಆಫ್ ದಿಸ್, ಬಿಕಾಸ್ ಆಫ್ ದಟ್. ಸೊ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್, ಆಯಿತಾ, ತುಂಬ ವಿಚಾರಗಳಿರುತ್ತೆ.
ಅವರಿಂದ ಇವರಿಂದ ಅಂತ ಹೇಳೋ ಕಾನ್ಸೆಪ್ಟು. ಸೊ ಅದಕ್ಕೆ ವಾಟ್ ವಿ ಟೆಲ್ ದೆಮ್ ಇಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಈವನ್ ಒಂದು ಕಯಾಕಿಂಗ್ ಮಾಡಬೇಕಾದ್ರೂ ದೇ ಹ್ಯಾವ್ ಟು ಟೇಕ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಈವನ್ ಒಂದು ಕೆರೆಗೆ ಆರಬೇಕು, ಸ್ವಿಮ್ ಮಾಡಬೇಕು ಅಂತ ಹೇಳಿದ್ರು ವಿತ್ ಲೈಫ್ ಜಾಕೆಟ್ ಆದರೂ ವಿ ವಿಲ್ ಟೆಲ್ ದೆಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಈ 5 ಪಾಠ ಮಕ್ಕಳಿಗೆ ಗೊತ್ತಾಗ್ಬಿಟ್ರೆ ದೋಸ್ ಕಿಡ್ಸ್ ವಿಲ್ ಬಿ ಅನ್ಸ್ಟಾಪೇಬಲ್. ಸೊ ದಟ್ ಈಸ್ ದ ಪವರ್ ಆಫ್ ಎವರ್ಗ್ರೀನ್ ಕೌಂಟಿ ಅಡ್ವೆಂಚರ್ ರಿಟ್ರೀಟ್. ಆ್ಯಂಡ್ ನನಗೆ ಖುಷಿ ಏನು ಅಂತ ಹೇಳಿದ್ರೆ, ನಾನು ತುಂಬ ಮಕ್ಕಳನ್ನ ಹೋಸ್ಟ್ ಮಾಡ್ತಾ ಇದೆ, ತುಂಬ ಮಕ್ಕಳಿಗೆ ಗೈಡ್ ಮಾಡ್ತಾ ಇದೆ, ಆಕ್ಟಿವಿಟೀಸ್ ಕೊಡ್ತಾ ಇದೆ, ಫನ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲ್ಲ ವಾಟ್ ಎವರ್ ವಿ ಯೂಸ್ ಟು ಡೂ. ಬಟ್ ದಿಸ್ ಟೈಮ್ ಲೈಕ್ ಇವಾಗ ಈ ಒಂದು ಜಾನ್ವರಿಯಿಂದ ಬಂದು ಹೋಗಿರುವಂಥ ಮಕ್ಕಳಿದಾರಲ್ಲ, ದೇ ಆರ್ ದ ಯಂಗ್ ನೇಚರ್ ಪ್ರೂನರ್ಸ್. ಬಂದಾಗ ಒಂಥರ ಬರ್ತಾರೆ, ಹೋಗ್ಬೇಕಾದ್ರೆ ಒಂಥರ ಹೋಗ್ತಾರೆ. ಆ್ಯಂಡ್ ಪೇರೆಂಟ್ಸ್ ಆಗಿರ್ಬೋದು, ಅವರ ಕಂಪ್ಲೀಟ್ ಒಂದು ಫ್ಯಾಮಿಲಿ ಚೇಂಜ್ ಆಗಿ ಹೋಗುತ್ತೆ. ಸೊ ದಿಸ್ ಇಸ್ ವೇರ್ ಐ ಆಮ್ ವಿನ್ನಿಂಗ್ ದ ಗೇಮ್ ಆ್ಯಂಡ್ ದಿಸ್ ಈಸ್ ಫಾರ್ ಎವರ್. ಸೊ ಇದರಿಂದ ನಮ್ಮ ನೇಚರ್ಗೂ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು, ಪೇರೆಂಟ್ಸಿಗೂ ಒಳ್ಳೇದು, ಅವ್ರನ್ನ ಇರುವಂಥ ಜಾಗಕ್ಕೂ ಒಳ್ಳೇದು. ಸೊ ದಿಸ್ ಈಸ್ ಅ ವೆರಿ ಪವರ್ಫುಲ್ ಥಿಂಗ್ಸ್ ವಾಟ್ ವಿ ಹ್ಯಾವ್ ಬೀನ್ ಡೂಯಿಂಗ್ ಫ್ರಮ್ ಕೆಲವು ದಿನಗಳಿಂದ ಮಾಡ್ತಾ ಇದೀವಿ. ಇನ್ ಕೇಸ್ ನೀವೇನಾದರೂ ನಮ್ಮ ಪ್ರಾಪರ್ಟಿಗೆ ಬಂದಿಲ್ಲ, ಬರಬೇಕು ಅಂತ ಅನ್ಸಿದ್ರೆ ದಿಸ್ ಇಸ್ ದ ರೈಟ್ ಟೈಮ್. ನಿಮ್ಮ ಮಕ್ಕಳದೊಂದು ಇದು 5 ಹೇಳಿರೋದು ಎವಿಡೆಂಟ್, ಅಚೀವೇಬಲ್. ಸೊ ನನ್ನ ವೈಫ್ ತುಂಬ ಕಾಲ್ ಮಾಡ್ತಾ ಇದ್ದಾರೆ, ಅವಳಿಗೊಂದು ಕೋಚಿಂಗ್ ಮಾಡಬೇಕು. ಓಕೆ, ಸೊ ಕಂಪ್ಲೀಟ್ ಆಗಿ ಮಕ್ಕಳಿಗೆ ನಾವು ಈ ಒಂದು ಕ್ಯಾಟಗರಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಒನ್ ಫೈನ್ ಡೇ ದೇ ವಿಲ್ ಬಿ ದ ಬೆಸ್ಟ್ ವಂಡರ್ಫುಲ್ ಸಿಟಿಸನ್. ನಿಮ್ಮ ಬೇರೆ ಪ್ರಾಬ್ಲಮ್ಸ್ ಇದರಲ್ಲಿ ಸಾಲ್ವ್ ಆಗುತ್ತೆ. ಕೆಲವು ಪ್ರಾಬ್ಲಮ್ ನಮಗೆ ಗೊತ್ತಿರಲ್ಲ, ಹೋದ್ಮೇಲೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಆಫ್ಟರ್ ಕಮಿಂಗ್ ಟು ಯುವರ್ ಪ್ರಾಪರ್ಟಿ ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂತ. ಸೊ ನೀವೇನಾದರೂ ಬರೋದಾದ್ರೆ ನಮ್ಮ ವೆಬ್ಸೈಟ್ evergreencounty.com ಇಲ್ಲ BB Tribe Retreat ಅಂತ ಹೊಡಿಬಹುದು. ಇಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ 7760090007, 9742368143 ಇನ್ನೊಂದು ನಂಬರು, 9880940198 ಎಲ್ಲ ನಾವು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಈ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ನಿಮ್ಮ ರಿಟ್ರೀಟ್ನ ಆದಷ್ಟು ಬೇಗ ಬುಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ದಿಸ್ ಈಸ್ ನಾಟ್ ಜಸ್ಟ್ ಅ ರೆಸಾರ್ಟ್, ದಿಸ್ ಇಸ್ ನಾಟ್ ಜಸ್ಟ್ ಅ ಹೋಮ್ ಸ್ಟೇ, ದಿಸ್ ಇಸ್ ಸಮಥಿಂಗ್ ವೇರ್ ವಿ ಆರ್ ನಾಟ್ ಓನ್ಲಿ ಗಿವಿಂಗ್ ಅನ್ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಎಜುಕೇಟು ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರ್ಯಾರಿಗೆ ಇದು ರಿಲೇಟೇಬಲ್ ಇರುತ್ತೆ ಅವರೊಟ್ಟಿಗೆ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. Dip, dip, dip.